ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕಾವ್ಯಗೆ ಫುಲ್ ಫೇವರಿಸಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಾಮಿನೇಷನಲ್ಲಿ ಇದರ ಬಗ್ಗೆ ವೀಕೆಂಡಲ್ಲಿ 100% ಚರ್ಚೆ ಆಗೇ ಆಗುತ್ತೆ. ಇಲ್ಲಿ ನಾಮಿನೇಷನಲ್ಲಿ ಏನೇನು ಆಗಿದೆ ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಒಬ್ಬ ಕಂಟೆಸ್ಟೆಂಟ್ ಬರ್ತಾನೆ. ಆ ಕಂಟೆಸ್ಟೆಂಟ್ ಹೇಳ್ತಾನೆ, ನಾನು ನಾಮಿನೇಷನ್ ಅಂದರೆ ನನ್ನ ಜೊತೆ ಯಾರ್ಯಾರು ಸ್ಪರ್ಧಿ ಮಾಡಬೇಕು ಅಂದರೆ ಒಂದು ಬಾವುಟ ಇರುತ್ತೆ, ಆ ಬಾವುಟನ ಎತ್ಕೊಳ್ಳೋದಕ್ಕೆ ಯಾರ್ಯಾರು ಸ್ಪರ್ಧಿ ಮಾಡಬೇಕು ಅಂತ ನನ್ನ ಜೊತೆ ಹೇಳ್ತಾರೆ. ಈಗ ಧನು ಹೋಗ್ತಾನೆ ಅಂದರೆ ಅವನು ಒಬ್ಬ ಸ್ಪರ್ಧಿ ಹೋಗ್ತಾನೆ, ಅವನು ಹೇಳ್ತಾನೆ ನನ್ನ ಜೊತೆ ಈಗ ಯಾರ್ಯಾರು ಸ್ಪರ್ಧೆ ಮಾಡ್ತಾರೆ ಅಂದರೆ ಧ್ರುವಂತ್ ಮಾಡ್ತಾನೆ, ರಘು ಸರ್ ಮಾಡ್ತಾರೆ ಅಥವಾ ಕಾವ್ಯ ಮಾಡ್ತಾಳೆ ಅಂತ ಅವ್ರು 3 ಜನ ಜೊತೆ ಇವನು ಸೇರ್ಕೊಳ್ತಾನೆ. ಅಂದರೆ ಒಟ್ಟು ಒಂದು ಚೌಕಟ್ಟಿನಲ್ಲಿ ನಿಂತ್ಕೊಳ್ತಾರೆ 4 ಜನ. ಅಲ್ಲಿ ಮುಂದೆ ಬಾವುಟ ಇರುತ್ತೆ. ಬಜಾರ್ ಆದಾಗ ಯಾರು ಫಸ್ಟ್ ಹೋಗಿ ಆ ಬಾವುಟ ತಗೊಳ್ತಾರೋ ಆ ವ್ಯಕ್ತಿ ಹೇಳ್ಬೇಕು ನಾನು ಇಬ್ಬರನ್ನು ನಾಮಿನೇಟ್ ಮಾಡ್ತೀನಿ ಅಂತ. ಆ ಇಬ್ಬರು ವ್ಯಕ್ತಿಗಳನ್ನು ಮುಂದೆ ತಂದು ನಿಲ್ಲಿಸಬೇಕಾಗುತ್ತೆ. ಆ ಇಬ್ಬರಿಗೂ ಕೂಡ ನಾಮಿನೇಟ್ ಮಾಡಲು ರೀಸನ್ ಕೊಡಬೇಕಾಗುತ್ತೆ. ಅಂದರೆ ಅವನು ಫೇವರಿಸಮ್ ಕೂಡ ಮಾಡ್ಬೋದು. ಒಬ್ರನ್ನ ಇವ್ರಿಗಿಂತ ಬೆಟರ್ ಇದ್ದಾರೆ ಅಂತ ಹೇಳ್ಬೋದು, ಅಥವಾ ಅವ್ರಿಗಿಂತ ಇವ್ರು ಬೆಟರ್ ಇದೆ ಅಂತ ಕೂಡ ಅವ್ನು ಫೇವರಿಸಮ್ ಮಾಡ್ಬೋದು. ಬಟ್ ಇಲ್ಲಿ ಮೇಯ್ನ್ ಏನಂದರೆ ಬಾವುಟ ತಗೊಂಡವನು ನಾಮಿನೇಟ್ ಮಾಡೋ ಆಗಿಲ್ಲ. ಇಲ್ಲಿ ಆ್ಯಕ್ಚುಲಿ ನಾಮಿನೇಟ್ ಮಾಡೋದಕ್ಕಿರೋದು ಗಿಲ್ಲಿ, ಮೇನ್ ಕ್ಯಾಪ್ಟನ್ ಅವನಾಗಿರೋದ್ರಿಂದ ಇಲ್ಲಿ ಅವರು ಹೇಳ್ತಾರೆ ಇಬ್ಬರು ನಾಮಿನೇಟ್ ಮಾಡಬೇಕು ಅಂತ. ಆ ನಾಮಿನೇಟ್ ಮಾಡೋ ಸದಸ್ಯರಿಗೆ ಇಬ್ಬರಿಗೂ ರೀಸನ್ ಕೊಡಬೇಕಾಗುತ್ತೆ. ಅದನ್ನ ಗಿಲ್ಲಿಸಿ ಯಾರು ಡಿಸರ್ವ್ ಮಾಡ್ತಾರೆ ಯಾರು ಡಿಸರ್ವ್ ಮಾಡೋದು ಅಂತ ಅವನು ಯೋಚನೆ ಮಾಡಿ ಅವರಿಬ್ಬರಲ್ಲಿ ಯಾರು ನಾಮಿನೇಟ್ ಮಾಡಬೇಕು ಅಂತ ಅವನು ಒಂದು ಫೋಟೋ ತೆಗೆದು ಹೊಡಿಬೇಕಾಗುತ್ತೆ ಗಿಲ್ಲಿ. ಮೋಸ್ಟ್ಲಿ ಬಾವುಟ ತಗೊಳ್ಳೋದಕ್ಕೆ ಸೆಲೆಕ್ಟ್ ಮಾಡೋದು ಗಿಲ್ಲಿನೇ ಅನ್ಸುತ್ತೆ, ಯಾರ್ಯಾರು ಬಾವುಟ ತಗೊಳ್ಳೋದಕ್ಕೆ ಹೋಗ್ಬೇಕು ಅಂತ. ಅದನ್ನ ಗಿಲ್ಲಿ 4 ಜನ ಸೆಲೆಕ್ಟ್ ಮಾಡ್ತಾನೆ. ಮೊದಲಿಗೆ ಸೆಲೆಕ್ಟ್ ಮಾಡ್ತಾನೆ ಕಾವ್ಯ, ರಕ್ಷಿತಾ, ಸ್ಪಂದನ, ರಾಶಿಕಾ. ಆದರೆ ಫಾಸ್ಟಾಗಿ ಹೋಗಿ ಬಾವುಟ ತಗೊಳ್ಳೋದು ರಕ್ಷಿತಾ ಬಾವುಟ ತಗೊಂಡಿರೋ ಕಾರಣ ಅವಳೀಗ ಚೂಸ್ ಮಾಡಬೇಕಾಗುತ್ತೆ ಯಾರ್ಯಾರನ್ನ ನಾಮಿನೇಟ್ ಮಾಡ್ತೀನಿ ಅಂತ. ಒಟ್ಟು ಇಬ್ಬರನ್ನ ಸ್ಟೇಜ್ ಮೇಲೆ ಕರಿಬೇಕಾಗುತ್ತೆ. ರಕ್ಷಿತಾ ಕರೆದು ಕಾವ್ಯ ಮತ್ತು ರಾಶಿಕಾ ಅವರಿಬ್ಬರಿಗೂ ರೀಸನ್ ಕೊಡ್ತಾಳೆ ಏನೆಂದಕ್ಕೆ ಇವರು ನಾಮಿನೇಟ್ ಆಗೋದಕ್ಕೆ ಅರ್ಹರು ಅಂತ. ಬಟ್ ಇವರಿಬ್ಬರಲ್ಲಿ ಗಿಲ್ಲಿ ಚೂಸ್ ಮಾಡೋದು ರಾಶಿಕಾನ, ಯಾಕಂದರೆ ಕಾವ್ಯನ ಸೇವ್ ಮಾಡ್ತಾನೆ. ನನಗೆ ಇವರಿಬ್ರಿಗೂ ಕೊಟ್ಟಿದ್ದು ರೀಸನ್ ನೋಡಿದ್ರೆ ರಾಶಿಕಾ ಕೊಟ್ಟಿದ್ದು ಕಳಪೆ ರೀಸನ್ ಅಂತ ಗಿಲ್ಲಿ ಹೇಳ್ತಾನೆ. ಆ್ಯಕ್ಚುಲಿ ಅವಳು ಕಳಪೆ ರೀಸನ್ ಕೊಟ್ಟಿದ್ದು ಕಾವ್ಯಗೆ, ಬಟ್ ಯಾಕೆ ಗಿಲ್ಲಿ ರಾಶಿಕಾನ ಆಯ್ಕೆ ಮಾಡ್ದ ಅಂತ ಗೊತ್ತಿಲ್ಲ. ರಾಶಿಕಾ ಮುಖ ನೋಡೋಕ್ಕಾಗ್ತಿರೋದಿಲ್ಲ ಪಾಪ. ಅವಳಿಗೆ ಕನ್ಫರ್ಮ್ ಇತ್ತು 100% ಗಿಲ್ಲಿ ಕಾವ್ಯನೇ ಆರಿಸ್ಕೊಳ್ತಾನೆ ಅಂತ. ಆ್ಯಕ್ಚುಲಿ ಗಿಲ್ಲಿ ಕಾವ್ಯಗೆ ಬಾವುಟ ಎತ್ಕೊಳ್ಳೋದಕ್ಕೆ ತುಂಬ ಸಲ ಚಾನ್ಸ್ ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ಆದರೆ ಅವಳು ಒಂದು ಸಲ ಕೂಡ ಬಾವುಟ ಎತ್ಕೊಂಡಿಲ್ಲ. ತುಂಬ ಜನ ಬಾವುಟ ಎತ್ಕೊಂಡವರೆಲ್ಲ ಕಾವ್ಯ ಹಾಗೂ ಧ್ರುವಂತ್ನ ಆರಿಸಿದ್ದಾರೆ. ಧ್ರುವಂತ್ಗೆ ಒಳ್ಳೆ ರೀಸನ್ ಕೊಟ್ಟು ಕಾವ್ಯಗೆ ಬ್ಯಾಡ್ ರೀಸನ್ ಕೊಟ್ಟಿದ್ರು ಕೂಡ ಗಿಲ್ಲಿ ಅಲ್ಲೂ ಕೂಡ ಧ್ರುವಂತ್ನ ನಾಮಿನೇಟೆಡ್ ಮಾಡ್ತಾನೆ, ಕಾವ್ಯನ ಸೇವ್ ಮಾಡ್ತಾನೆ. ಒಟ್ಟು 3 ಟೈಮ್ಸ್ ಕಾವ್ಯಗೆ ನಾಮಿನೇಷನ್ ವಾದ ವಿವಾದದಲ್ಲಿ ಬರ್ತಾಳೆ, ಬಟ್ ಯಾವಾಗಲೂ ಕಾವ್ಯನೇ ಸೇವ್ ಮಾಡ್ತಾನೆ. ಇನ್ನು ಅವ್ರ ಎದುರು ಯಾರು ನಿಂತಿರ್ತಾರೋ ಅವ್ರನ್ನ ನಾಮಿನೇಟ್ ಮಾಡ್ತಾನೆ ಗಿಲ್ಲಿ ಅಂತಲೇ ಹೇಳ್ಬೋದು. ಈಗ ಗಿಲ್ಲಿ ಈ ವಾರ ಡೈರೆಕ್ಟ್ ನಾಮಿನೇಟ್ ಮಾಡಿರೋದು ಸ್ಪಂದನಾನ. ನನ್ನ ಪ್ರಕಾರ ಇಲ್ಲಿ ಗಿಲ್ಲಿ ಕಾವ್ಯಗೆ ಸಿಕ್ಕಾಪಟ್ಟೆ ಫೇವರಿಸಮ್ ಮಾಡ್ತಾ ಇದ್ದಾನೆ. ಇದೆಲ್ಲೋ ಅವನಿಗೆ ಒಂದು ದೊಡ್ಡ ಎಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಕಾವು ಅನ್ನೋದು ಎಲ್ಲೋ ಇವನಿಗೆ ಒಂದಿನ ಮುಳುವಾಗುತ್ತೆ. ಇದನ್ನೇನು ಫಿನಾಲೆ ಬರ್ತಾ ಇದೆ, ಇವನು ಆಡೋದು ಬಿಟ್ಟು ಬರೀ ಕಾವ್ಯಂಗೆ ಸಪೋರ್ಟ್ ಮಾಡ್ಕೊಂಡಿದ್ದಾನೆ. ಮೋಸ್ಟ್ಲಿ ಕಾವ್ಯಂಗೆ ಕಪ್ ಕೊಟ್ಬಿಟ್ಟು ಹೊರಟೋಗ್ತಾನೆ ಅನಿಸುತ್ತೆ. ಫ್ರೆಂಡ್ಶಿಪ್ ಮಾಡಬೇಕು, ಬಟ್ ಇಷ್ಟೊಂದು ಓವರ್ ಫ್ರೆಂಡ್ಶಿಪ್ ಒಳ್ಳೇದಲ್ಲ. ಆಟ ಅಂತ ಬಂದಾಗ ಆಟ ಆಡಬೇಕು. ನನಗೆ ಅಶ್ವಿನಿ ಕಾವ್ಯನ ಹೋಲಿಸ್ಕೊಂಡ್ರೆ 100% ಕಾವ್ಯ ವೀಕ್ ಇದ್ದಾಳೆ. ಧ್ರುವಂತ್ ಕಾವ್ಯನ ಹೋಲಿಸ್ಕೊಂಡ್ರು ಇಲ್ಲಿ ಕಾವ್ಯ ವೀಕ್ ಇದ್ದಾಳೆ. ರಾಶಿಕಾ ಕಾವ್ಯ ಅಂತ ಹೋಲಿಸ್ಕೊಂಡ್ರು ಇಲ್ಲಿ ಕಾವ್ಯ ವೀಕ್ ಇದ್ದಾಳೆ. 100% ಇಲ್ಲಿ ಕಾವ್ಯನೇ ನಾಮಿನೇಟ್ ಆಗಬೇಕಾಗಿತ್ತು. ಕಾವ್ಯನ ಬಿಟ್ಟು ಬೇರೆ ಎಲ್ಲರನ್ನೂ ಗಿಲ್ಲಿ ನಾಮಿನೇಟ್ ಮಾಡಿದ್ದಾನೆ. ಇಲ್ಲಿ ನಾಮಿನೇಷನ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.